ಶ್ರೀ ಶಾರದಾ ದೇವಿ ಜೀವನಗಂಗಾ ಪರಿನಿರ್ವಾಣ ಮುಂದುವರಿದ ಭಾಗ. ಕಠಿಣ ರೋಗದಿಂದ ನಿತ್ರಾಣರಾಗಿ ಮಲಗಿದ್ದಾಗಲೂ ಶ್ರೀಮಾತೆಯವರು ಬಳಿಗೆ ಬಂದ ಮುಮುಕ್ಷು ಸಾಧಕರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡುತ್ತಿದ್ದರು. ಕೆಲವರಿಗೆ ಮಂತ್ರದೀಕ್ಷೆಯನ್ನು ಕೂಡ ಅನುಗ್ರಹಿಸಿದರು. ಈ ವಿಷಯಗಳಲ್ಲಿ ಮಾತ್ರ ಅವರು ಯಾವ ಡಾಕ್ಟರ್ ಅಥವಾ ಹಿತಚಿಂತಕರ ಮಾತನ್ನೂ ಕೇಳುತ್ತಿರಲಿಲ್ಲ. ದಿನೇ ದಿನೇ ಶ್ರೀಮಾತೆಯವರ ದೇಹಸ್ಥಿತಿ ಹದಗೆಡುತ್ತಾ ಬರುತ್ತಿತ್ತು. ತಮ್ಮ ದೇಹಾಂತ್ಯ ಸನ್ನಿಹಿತವಾಗುತ್ತಿರುವುದರ ಅರಿವು ಅವರಿಗಿದ್ದುದು ಚೆನ್ನಾಗಿ ವ್ಯಕ್ತವಾಗುತ್ತಿತ್ತು. ಜೊತೆಗೆ ಅದಕ್ಕನುಗುಣವಾಗಿ ಅವರ ಮನೋಭಾವದಲ್ಲೂ ವರ್ತನೆಯಲ್ಲೂ ಹಲವಾರು ಆಶ್ಚರ್ಯಕರ ಬದಲಾವಣೆಗಳು ತೋರಲಾರಂಭಿಸಿದ್ದವು. ಮೃತ್ಯುಶಯ್ಯೆಯಲ್ಲಿ ಮಲಗಿದ್ದ ಈ ಸಂದರ್ಭದಲ್ಲೇ ಅವರು 3 ಆಘಾತಗಳನ್ನು ಸಹಿಸಿಕೊಳ್ಳಬೇಕಾಯಿತು. ಒಂದೇ ತಿಂಗಳ ಅವಧಿಯಲ್ಲಿ ಅವರಿಗೆ ತುಂಬಾ ಪ್ರಿಯರಾಗಿದ್ದ 3 ವ್ಯಕ್ತಿಗಳು ದೇಹತ್ಯಾಗ ಮಾಡಿದರು. ಏಪ್ರಿಲ್ 24ರಂದು ಸ್ವಾಮಿ ಅದ್ಭುತಾನಂದರು ಮಹಾಸಮಾಧಿಯನ್ನು ಹೊಂದಿದರು. ಇದಾದ 20 ದಿನಗಳಲ್ಲಿ ಎಂದರೆ ಮೇ 14ರಂದು ಶ್ರೀಮಾತೆಯವರ ಪರಮಭಕ್ತನಾದ ರಾಮಕೃಷ್ಣ ಬೋಸ್ ಶ್ರೀರಾಮಕೃಷ್ಣರ ಪಾದಾರವಿಂದ ಸೇರಿದ. ಶ್ರೀಮಾತೆಯವರ ದೇಹಸ್ಥಿತಿ ತುಂಬಾ ಗಂಭೀರವಾಗಿದ್ದುದರಿಂದ ಇವೆರಡೂ ವರ್ತಮಾನಗಳನ್ನು ಅವರಿಗೆ ತಿಳಿಸದೆ ಮುಚ್ಚಿಡಬೇಕೆಂಬ ನಿರ್ಧಾರವಾಗಿತ್ತು. ಆದರೆ ಗೋಲಾಪ್ಮಾಳ ಅಜಾಗರೂಕತೆಯಿಂದ ಅವರಿಗೆ ವಿಷಯ ತಿಳಿದು ಹೋಯಿತು. ಈ ವರ್ತಮಾನಗಳನ್ನು ಕೇಳಿ ಅವರು ಕಣ್ಣೀರು ಸುರಿಸಿದರು. ಆ ದಿನ ಜ್ವರ ಮತ್ತಷ್ಟು ಏರಿತು. ರಾತ್ರಿ ನಿದ್ರೆಯೂ ಬರಲಿಲ್ಲ. ಇದಾದ ಕೆಲವೇ ದಿನಗಳಲ್ಲಿ ಎಂದರೆ ಮೇ 20ನೇ ದಿನಾಂಕದಂದು ಜೈರಾಮ್ ಬಾಟಿಯಲ್ಲಿ ಶ್ರೀಮಾತೆಯವರ ಕೊನೆಯ ತಮ್ಮ ವರದಪ್ರಸಾದ ನ್ಯೂಮೋನಿಯಾ ಅಂದರೆ ಶ್ವಾಸಕೋಶದ ಉರಿಯೂತದ ಕಾಯಿಲೆಯಿಂದ ದೇವರ ಪಾದ ಸೇರಿದ. ಈ ಸುದ್ದಿಯನ್ನು ಅವರಿಂದ ಮುಚ್ಚಿಡಲಾಗಿತ್ತು. ಆತನಿಗೆ ಕಾಯಿಲೆಯಾಗಿದ್ದ ವಿಷಯವನ್ನು ತಿಳಿದಿದ್ದ ಅವರು ಅವನಿರುವವರೆಗೂ ಆಗಾಗ ವರದ ಹೇಗಿದ್ದಾನೆ ಎಂದು ವಿಚಾರಿಸುತ್ತಿದ್ದರು. ಆದರೆ ಆತ ತೀರಿ ಹೋದ ಮೇಲೆ ಇದ್ದಕ್ಕಿದ್ದಂತೆ ವರದ ತೀರಿ ಹೋದ ಅಂತ ಕಾಣುತ್ತದೆ. ಅವನು ಆ ಜಗಲಿಯ ಕಟಕಟೆಯ ಪಕ್ಕದಲ್ಲಿ ನಿಂತುಕೊಂಡು ನನ್ನನ್ನೇ ನೋಡುತ್ತಿದ್ದ ಹಾಗೆ ಕಂಡೆ ಎಂದರು. ಆಗ ಅವರಿಗೆ ನಿಜ ಸಂಗತಿಯನ್ನು ತಿಳಿಸಲೇಬೇಕಾಯಿತು. ಶ್ರೀಮಾತೆಯವರಿಗೆ ತುಂಬಾ ದುಃಖವಾಯಿತು. ಪ್ರೀತಿಯ ತಮ್ಮನನ್ನು ಕಳೆದುಕೊಂಡ ದುಃಖದ ಭರದಲ್ಲಿ ಅವರಿಂದ ಕಣ್ಣೀರನ್ನು ತಡೆದುಕೊಳ್ಳುವುದಕ್ಕಾಗಲಿಲ್ಲ. ಆದರೆ ಈ ಶೋಕ ತಾತ್ಕಾಲಿಕವಾಗಿತ್ತಷ್ಟೇ. ಅವರ ಹೃದಯದಲ್ಲಿ ಮೋಹದ ಕಿಲುಬಿರಲಿಲ್ಲ. ಅವರಲ್ಲೊಂದು ಅದ್ಭುತ ಪರಿವರ್ತನೆ ಕಾಣಲಾರಂಭಿಸಿತ್ತು. ಅವರಾಗಲೇ ಎಲ್ಲ ಪ್ರಾಪಂಚಿಕ ಬಂಧನಗಳನ್ನು ಕಿತ್ತೆಸೆದು ತಮ್ಮ ಮಾನವೀ ಸ್ವರೂಪದಿಂದ ಮುಕ್ತರಾಗತೊಡಗಿದ್ದರು. ಸ್ವಾಮಿ ಶಾರದೇಶಾನಂದರು ಅಂದರೆ ಆಗ ಗೋಪೇಶ ಬ್ರಹ್ಮಚಾರಿಗಳು ತಿಳಿಸುವ ಒಂದು ಅನುಭವದಲ್ಲಿ ಇದನ್ನು ಸ್ಪಷ್ಟವಾಗಿ ಕಾಣಬಹುದು. ಅವರು ಹೇಳುತ್ತಾರೆ, ಆಗ ಶ್ರೀಮಾತೆಯವರ ತಮ್ಮ ತೀರಿಕೊಂಡು ಕೆಲವು ದಿನಗಳಾಗಿದ್ದವಷ್ಟೇ. ನಾನು ಅವರ ಬಳಿಗೆ ಹೋದಾಗ ಅವರು ಅತ್ಯಂತ ನಿರ್ಲಿಪ್ತ ಭಾವದಿಂದ ಕೇಳಿದೆಯಾ, ವರದ ತೀರಿಕೊಂಡ ಎಂದರು. ಅವರು ಯಾವ ವರದನ ಕುರಿತಾಗಿ ಹೇಳುತ್ತಿದ್ದಾರೆ ಎನ್ನುವುದು ತೋಚದೆ ನಾನು ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವರನ್ನೇ ನೋಡುತ್ತಾ ಕುಳಿತೆ. ಏಕೆಂದರೆ ಅವರು ತಮ್ಮ ಸ್ವಂತ ಪ್ರಿಯ ಸೋದರನ ಸಾವಿನ ವಿಷಯವನ್ನು ಇಷ್ಟೊಂದು ನಿರ್ಲಿಪ್ತರಾಗಿ ಭಾವವೇಗರಹಿತವಾಗಿ ಹೇಳುತ್ತಿರಬಹುದೆಂಬುದನ್ನು ನನ್ನಿಂದ ಊಹಿಸುವುದಕ್ಕೆ ಸಾಧ್ಯವಿರಲಿಲ್ಲ. ಆಗ ಅವರು ಸ್ಪಷ್ಟವಾಗಿ ಹೇಳಿದರು, ಅದೇ ಜಯರಾಮ್ ಬಾಟಿಯ ಫುದಿಯ ತಂದೆ ಎಂದು. ಈ ವಾರ್ತೆಯನ್ನು ಕೇಳಿ ನಾನು ತುಂಬಾ ದುಃಖಪಟ್ಟೆ. ಆದರೆ ಶ್ರೀಮಾತೆಯವರಲ್ಲಿ ಶೋಕದ ಸುಳಿವೇ ಇಲ್ಲದಿರುವುದನ್ನು ಕಂಡು ನನಗಾದ ಆಶ್ಚರ್ಯ ಇನ್ನೂ ಅಧಿಕ. ಶ್ರೀಮಾತೆಯವರಲ್ಲಿ ಕಂಡು ಬರಲಾರಂಭಿಸಿದ ಈ ನಿರ್ಲಿಪ್ತ ಹಾಗೂ ವೈರಾಗ್ಯಪೂರ್ಣ ಮನೋಭಾವವನ್ನು ಗುರುತಿಸಿ ಶಾರದಾನಂದರೇ ಮೊದಲಾದ ಭಕ್ತರ ಎದೆಯಲ್ಲಿ ಕಳವಳ ಹತ್ತಿಕೊಂಡಿತು. ಹೀಗಾದರೆ ಎಲ್ಲಿ ಅವರು ಈ ಮರ್ತ್ಯಲೋಕದ ಬಂಧನವನ್ನು ಕಡಿದುಕೊಂಡು ಬಿಡುತ್ತಾರೋ ಎಂದು. ಈ ಮೇಲಿನ ಘಟನೆಯಾದ ಕೆಲವೇ ದಿನಗಳಲ್ಲಿ ಶ್ರೀಮಾತೆಯವರ ಈ ಮನೋಭಾವವನ್ನು ಮತ್ತೂ ಸ್ಪಷ್ಟವಾಗಿ ಕಾಣಿಸುವಂಥ ಸಂದರ್ಭಗಳು ಒದಗಿ ಬಂದವು. ಮಾರ್ಚ್ ತಿಂಗಳಲ್ಲೊಂದು ದಿನ ಭಕ್ತನೊಬ್ಬ ಅವರೊಡನೆ, ಅಮ್ಮ, ನಿಮ್ಮ ದೇಹಸ್ಥಿತಿ ಈ ಸಲ ಬಹಳವಾಗಿ ಕೆಟ್ಟು ಹೋಗಿದೆ. ನಿಮ್ಮ ಶರೀರ ಇಷ್ಟೊಂದು ಸೊರಗಿದ್ದುದನ್ನು ನಾನೆಂದೂ ಕಂಡಿರಲಿಲ್ಲ ಎಂದು ವಿಷಾದಪಟ್ಟಾಗ ಅವರೆಂದರು, ನಿಜ ಅಪ್ಪ, ನನ್ನ ದೇಹಸ್ಥಿತಿ ಬಹಳವೇ ಕೆಟ್ಟು ಹೋಗಿದೆ. ಈ ಶರೀರದ ಮೂಲಕ ಆಗಬೇಕಾಗಿದ್ದ ಠಾಕೂರರ ಕಾರ್ಯಗಳೆಲ್ಲ ಮುಗಿದು ಹೋದವೆಂದು ಕಾಣುತ್ತದೆ. ಈಗ ನನ್ನ ಮನಸ್ಸು ಸದಾ ಅವರ ಸ್ಮರಣೆಯನ್ನೇ ಮಾಡುತ್ತಿರುತ್ತದೆ. ಅದಕ್ಕೀಗ ಬೇರೇನೂ ಒಗ್ಗುವುದಿಲ್ಲ. ಈಗೋ ನೋಡು, ರಾಧಿಯನ್ನು ನಾನು ಎಷ್ಟೊಂದು ಹಚ್ಚಿಕೊಂಡಿದ್ದೆ. ಅವಳ ಸುಖ ಸಂತೋಷಕ್ಕಾಗಿ ಎಷ್ಟೊಂದು ಮಾಡುತ್ತಿದ್ದೆ. ಆದರೆ ಈಗ ನನ್ನ ಮನಸ್ಸು ಸಂಪೂರ್ಣ ಬದಲಾಯಿಸಿಬಿಟ್ಟಿದೆ.
ಈಗ ಅವಳು ನನ್ನ ಮುಂದೆ ಸುಳಿದಾಡುವುದನ್ನು ಕಂಡರೆ ಬೇಸರವಾಗುತ್ತದೆ. ಯಾಕಾದರೂ ಅವಳು ನನ್ನ ಮುಂದೆ ಬಂದು ನನ್ನ ಮನಸ್ಸನ್ನು ಕೆಳಗೆಳೆಯಲು ಯತ್ನಿಸುತ್ತಿದ್ದಾಳೋ ಅಂತನ್ನಿಸುತ್ತದೆ. ಠಾಕೂರರು ತಮ್ಮ ಕೆಲಸಕ್ಕಾಗಿ ಇಷ್ಟು ದಿನ ಅವಳನ್ನು ನನ್ನ ಮುಂದಿಟ್ಟು ನನ್ನ ಮನಸ್ಸನ್ನು ಕೆಳಗಿಳಿಸಿದ್ದರು. ಇಲ್ಲದೆ ಹೋಗಿದ್ದರೆ ಅವರು ದೇಹತ್ಯಾಗ ಮಾಡಿ ಕಣ್ಮರೆಯಾದ ಮೇಲೆ ನನಗಿಲ್ಲಿರುವುದಕ್ಕೆ ಸಾಧ್ಯವಾಗುತ್ತಿತ್ತೇನು? ರಾಧೆಯಿಂದ ಮಾತ್ರವಲ್ಲ, ಆ ಉದ್ಬೋಧನದ ಹಳೆಯ ಸನ್ನಿವೇಶದಿಂದಲೇ ದೂರವಾಗಲು ಅವರು ತವಕಿಸುತ್ತಿದ್ದಂತೆ ತೋರುತ್ತಿತ್ತು. ಜ್ವರದ ತಾಪವೇರಿದಾಗ ಅವರು ನನ್ನನ್ನು ಗಂಗೆಯ ತೀರಕ್ಕೆ ಕರೆದುಕೊಂಡು ಹೋಗಿ, ಅಲ್ಲಿ ಸ್ವಲ್ಪ ತಂಪಾಗುತ್ತದೆ ಎಂದು ಮತ್ತೆ ಮತ್ತೆ ಹೇಳುತ್ತಿದ್ದರು. ಆದರೆ ವೈದ್ಯರ ಆದೇಶದಂತೆ ಆ ಸ್ಥಿತಿಯಲ್ಲಿ ಅವರನ್ನು ಎಲ್ಲಿಗೂ ಕದಲಿಸುವ ಸಾಧ್ಯತೆಯೇ ಇಲ್ಲ ಎಂದು ತೀರ್ಮಾನವಾಯಿತು. ಗಂಗಾ ತೀರಕ್ಕೆ ಹೋಗಲಿ ಹೋಗದಿರಲಿ, ಶ್ರೀಮಾತೆಯವರ ಮನಸ್ಸನ್ನಂತೂ ಇನ್ನೂ ಕಟ್ಟಿಹಾಕಿಡಲು ಸಂಬಂಧಿಕರಾಗಲಿ ಭಕ್ತರಾಗಲಿ ಯಾರಿಂದಲೂ ಸಾಧ್ಯವಿರಲಿಲ್ಲ. ಗೌರಿಮಾ ಹಾಗೂ ದುರ್ಗಾದೇವಿ ಎಂಬೊಬ್ಬಳು ಭಕ್ತೆ ಪ್ರತಿದಿನ ಗಂಗಾ ಸ್ನಾನಕ್ಕೆಂದು ಬಂದವರು ಹಿಂತಿರುಗುವಾಗ ಅವರನ್ನು ನೋಡಿಕೊಂಡು ಹೋಗುತ್ತಿದ್ದರು. ಬಂದಾಗ ಸ್ವಲ್ಪ ಹೊತ್ತು ಬಳಿಯಲ್ಲೇ ಕುಳಿತುಕೊಂಡು ಗಾಳಿ ಬೀಸುತ್ತಿದ್ದರು. ಆದರೆ ದಿನೇ ದಿನೇ ಶ್ರೀಮಾತೆಯವರ ಮನಸ್ಥಿತಿ ಬದಲಾಗುತ್ತಿತ್ತು. ಅವರಿಗೆ ಯಾರ ಸಖ್ಯ ಸಹವಾಸವೂ ಹೆಚ್ಚಾಗಿ ಬೇಕೆನಿಸುತ್ತಿರಲಿಲ್ಲ. ಒಂದು ದಿನ ಗೌರಿಮಾ, ದುರ್ಗಾದೇವಿ ಇಬ್ಬರೂ ಎಂದಿನಂತೆ ತಮ್ಮ ಹತ್ತಿರಕ್ಕೆ ಬಂದಾಗ ಶ್ರೀಮಾತೆಯವರು ಅನಿರೀಕ್ಷಿತವಾಗಿ, ಬಿಡಿ, ನನ್ನನ್ನು ಮುಟ್ಟಬೇಡಿ. ನೀವೆಲ್ಲ ಪ್ರತಿದಿನ ಏನು ಮಾಡುವುದಕ್ಕೆ, ಏನು ನೋಡುವುದಕ್ಕೆ ಅಂತ ಬರುತ್ತೀರಿ? ಬಂದು ಯಾಕೆ ನನಗೆ ಬೇಸರ ಹುಟ್ಟಿಸುತ್ತೀರಿ ಎಂದು ಬಿಟ್ಟರು. ಅವರ ಈ ವಿಚಿತ್ರ ಪ್ರತಿಕ್ರಿಯೆಯನ್ನು ಕಂಡು ಗೌರಿಮಾ ದಂಗು ಬಡಿದಂತಾದಳು. ಬಳಿಕ ಮೆಲ್ಲಗೆ ನುಡಿದಳು, ಅಮ್ಮ, ನೀವು ಕಾಯಿಲೆ ಮಲಗಿದ್ದೀರಿ. ಇದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿದೆ. ಸದಾ ನಿಮ್ಮೊಡನೆಯೇ ಇರಬೇಕು, ನಿಮ್ಮನ್ನು ನೋಡುತ್ತಿರಬೇಕು ಅಂತ ಹಂಬಲ. ಆದರೆ ಸಮಯ ಸಿಗುವುದಿಲ್ಲ. ಆದ್ದರಿಂದ ಪ್ರತಿದಿನ ಒಂದು ಸಲವಾದರೂ ನಿಮ್ಮನ್ನು ನೋಡಿಕೊಂಡು ಹೋಗೋಣ ಅಂತ ಬರುತ್ತಿದ್ದೇವೆ ಎಂದು. ಆದರೂ ಶ್ರೀಮಾತೆ ಮತ್ತೆ ಅದೇ ದೃಢಭಾವದಿಂದ, ನನ್ನ ಹತ್ತಿರ ಬಂದು ಏನಾಗಬೇಕಾಗಿದೆ ನಿಮಗೆ? ನಾನಿನ್ನು ಯಾರ ಸಮಸ್ಯೆಗಳಿಗೂ ಕಿವಿಗೊಡಲಾರೆ ಎಂದರು. ಬಳಿಕ ಸ್ವಲ್ಪ ಶಾಂತರಾಗಿ, ನೀನು ಒಂದು ವೇಳೆ ಬಂದರೂ ಕೋಣೆಯೊಳಗೆ ಬರಬೇಡ. ಬಾಗಿಲಿನ ಹೊರಗಡೆಯಿಂದಲೇ ನನ್ನನ್ನು ನೋಡಿಕೊಂಡು ಹೊರಟು ಹೋಗು. ಯಾವ ವಿಷಯವಾಗಿಯೇ ಆಗಲಿ ನನ್ನನ್ನು ಮಾತನಾಡಿಸಬೇಡ ಎಂದರು. ಈ ಮಾತನ್ನು ಕೇಳಿ ಗೌರಿಮಾಗೆ ನಿಂತ ನೆಲವೇ ಕುಸಿದಂತಾಯಿತು. ಅವಳ ಬಾಯಿಂದ ಇನ್ನೊಂದು ಮಾತೂ ಹೊರಡಲಿಲ್ಲ. ಸುಮ್ಮನೆ ಕಣ್ಣೀರ ಕೋಡಿ ಹರಿಸುತ್ತಾ ಅಲ್ಲಿಂದ ಹೊರಟು ಹೋದಳು. ಮರುದಿನದಿಂದ ಅವರಿಬ್ಬರೂ ಎಂದಿನ ಸಮಯಕ್ಕೆ ಬರುತ್ತಿದ್ದರು. ಶ್ರೀಮಾತೆಯವರು ಸೂಚಿಸಿದ್ದ ಜಾಗದಲ್ಲಿ ಮೌನವಾಗಿ ರೋಧಿಸುತ್ತಾ 1 ಗಂಟೆಯ ಕಾಲ ಕುಳಿತಿದ್ದು ಬಳಿಕ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೊರಟು ಹೋಗುತ್ತಿದ್ದರು. ಇದನ್ನೆಲ್ಲ ಕಂಡರೂ ಶ್ರೀಮಾತೆಯವರು ಕಿಂಚಿತ್ತೂ ಕದಲಲಿಲ್ಲ. ಅವರು ಈ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿಯೇ ತಮ್ಮ ದೃಢ ವೈರಾಗ್ಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಿದ್ದಂತಿತ್ತು. ತಮ್ಮ ಜೀವನದುದ್ದಕ್ಕೂ ಅವರು ಭಕ್ತಾದಿಗಳೊಂದಿಗೆ ಬಂಧು ಬಳಗದವರೊಂದಿಗೆ ಒಂದಾಗಿ ಬೆರೆತಿದ್ದರು. ಆಗೆಲ್ಲ ಅವರನ್ನು ನೋಡಿ ಆಧ್ಯಾತ್ಮಿಕ ವ್ಯಕ್ತಿಯಾದವರಿಗೆ ಇಷ್ಟೊಂದು ಆಸಕ್ತಿ ಇರುವುದುಂಟೆ ಎಂದು ಎಷ್ಟೋ ಜನ ಸಂಶಯಪಟ್ಟಿದ್ದುಂಟು. ಈ ಸಂದರ್ಭದಲ್ಲಿ ಶ್ರೀಮಾತೆಯವರು ತಮ್ಮ ವ್ಯವಹಾರದ ಮೂಲಕ ಆ ಬಗೆಯ ಸಂಶಯಗಳಿಗೆ ಉತ್ತರ ಕೊಡುತ್ತಿರುವಂತೆ ಕಂಡುಬರುತ್ತಿತ್ತು. ಗೌರಿಮಾ, ದುರ್ಗಾದೇವಿ ಮೊದಲಾದ ಭಕ್ತಾದಿಗಳನ್ನು ದೂರ ಮಾಡಿದ ಕೆಲವು ದಿನಗಳ ಮೇಲೆ ರಾಧೆಯ ಸರದಿ ಬಂತು. ಇದಂತೂ ಅವರ ಸಹವರ್ತಿಗಳಿಗೆ ನಂಬಲ ಸಾಧ್ಯವಾದ ವಿಸ್ಮಯ. ಅಷ್ಟೇ ದೊಡ್ಡ ಆಘಾತ. ರಾಧೆಯ ಮೇಲಿನ ವ್ಯಾಮೋಹವನ್ನು ಶ್ರೀಮಾತೆಯವರು ಜಯರಾಂಬಾಟಿಯಿಂದಲೇ ಕಡಿಮೆ ಮಾಡಿಕೊಂಡು ಬರುತ್ತಿದ್ದರು. ಈಗ ದೇಹತ್ಯಾಗಕ್ಕೆ ಕೆಲವು ದಿನಗಳಿರುವಾಗ ಅವರು ಇಷ್ಟು ವರ್ಷಗಳೂ ತಮ್ಮ ಪ್ರಾಣಾಧಾರಳಾಗಿದ್ದ ರಾಧೆಯನ್ನು ಕರೆದು, ನೀನು ಜಯರಾಂಬಾಟಿಗೆ ಹೊರಟು ಹೋಗು, ಇನ್ನು ಇಲ್ಲಿರಬೇಡ ಎಂದು ಆಜ್ಞಾಪಿಸಿದರು. ಮತ್ತು ಕೂಡಲೇ ಸರಳಾದೇವಿಯನ್ನು ಕರೆದು, ಇವರನ್ನೆಲ್ಲ ಜಯರಾಂಬಾಟಿಗೆ ಕಳಿಸಿಕೊಡುವಂತೆ ಶರತ್ಗೆ ಹೇಳು ಎಂದು ತಿಳಿಸಿದರು. ಸರಳಾದೇವಿ ಕಂಗಾಲಾಗಿ, ಅಮ್ಮ, ಹಾಗೇಕೆ ಹೇಳುತ್ತಿದ್ದೀರಿ? ರಾಧೆಯನ್ನು ಬಿಟ್ಟು ಇರುವುದಕ್ಕೆ ನಿಮಗೆ ಸಾಧ್ಯವೇ ಎಂದು ಕೇಳಿದಾಗ ಅವರು ನಿಶ್ಚಲ ಮನಸ್ಕರಾಗಿ, ಖಂಡಿತವಾಗಿಯೂ ಇರಬಲ್ಲೆ. ಈಗ ನನ್ನ ಮನಸ್ಸನ್ನು ಅವಳಿಂದ ಹಿಂತೆಗೆದುಕೊಂಡಿದ್ದೇನೆ. ಅವಳಲ್ಲಿ ನನಗೀಗ ಏನೂ ಆಸಕ್ತಿ ಇಲ್ಲ ಎಂದು ಉತ್ತರಿಸಿದರು. ಈ ವಿಷಯವನ್ನು ಸರಳಾದೇವಿ ಯೋಗಿನ್ಮಾಗೂ ಶಾರದಾನಂದರಿಗೂ ತಿಳಿಸಿದಳು. ಕೂಡಲೇ ಯೋಗಿನ್ಮಾ ಬಂದು, ಅಮ್ಮ, ಅವರನ್ನೆಲ್ಲ ಕಳಿಸಿಕೊಡಬೇಕು ಅಂತ ಏಕೆ ಹೇಳುತ್ತಿದ್ದೀರಿ ಎಂದು ಕೇಳಿದಾಗ ಶ್ರೀಮಾತೆಯವರು
ಅದೇ ನಿರ್ಲಿಪ್ತ ಶಾಂತ ಧ್ವನಿಯಲ್ಲಿ, ಹೇಗಿದ್ದರೂ ಇನ್ನು ಮೇಲೆ ಅವರೆಲ್ಲ ಜಯರಾಂಬಾಟಿಯಲ್ಲೇ ಇರಬೇಕಾಗುತ್ತದೆ. ಹರಿಬ್ರಹ್ಮಚಾರಿ ಆ ಕಡೆ ಹೋಗುತ್ತಿದ್ದಾನಲ್ಲ, ಎಲ್ಲರನ್ನೂ ಅವನ ಜೊತೆಗೆ ಕಳಿಸಿಬಿಡು. ರಾಧೆಯಿಂದ ನನ್ನ ಮನಸ್ಸನ್ನು ಹಿಂತೆಗೆದುಕೊಂಡಿದ್ದೇನೆ ನಾನು. ಇನ್ನು ಈ ಮನಸ್ಸನ್ನು ಅವಳ ಮೇಲಿಡಲು ಇಷ್ಟಪಡುವುದಿಲ್ಲ ಎಂದು ನುಡಿದರು. ಅವರ ಮನಸ್ಸು ರಾಧೆಯಿಂದ ಕಳಚಿಕೊಂಡರೆ ಅವರು ಶರೀರವನ್ನು ಬಿಟ್ಟು ಬಿಡುತ್ತಾರೆ ಎಂಬುದು ಯೋಗಿನ್ಮಾಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಅವಳು, ಅಮ್ಮ, ಹಾಗೆ ಹೇಳಬೇಡಿ. ನೀವು ನಿಮ್ಮ ಮನಸ್ಸನ್ನು ಹಿಂದೆಳೆದುಕೊಂಡು ಬಿಟ್ಟರೆ ನಾವೆಲ್ಲ ಬದುಕುವುದು ಹೇಗೆ ಎಂದು ಮೊರೆಯಿಟ್ಟಳು. ಆದರೆ ಶ್ರೀಮಾತೆಯವರು ಅದಾಗಲೇ ತಮ್ಮ ಮನಸ್ಸಿನ ಬಹುಭಾಗವನ್ನು ಮಾಯಾ ಜಗತ್ತಿನಿಂದ ಕಿತ್ತು ಮಾಯಾತೀತ ಲೋಕದಲ್ಲಿಟ್ಟಾಗಿತ್ತು. ಆದ್ದರಿಂದ ಅವರೆಂದರು, ನೋಡು ಯೋಗಿನ್, ನಾನು ಆ ಮಾಯೆಯಿಂದ ಬಿಡಿಸಿಕೊಂಡಾಗಿದೆ. ಇನ್ನು ಈ ಮನಸ್ಸನ್ನು ಇಲ್ಲಿ ಬಂಧಿಸಿಡುವುದಕ್ಕೆ ಸಾಧ್ಯವಿಲ್ಲ. ಅವರು ಇಷ್ಟೊಂದು ಸ್ಪಷ್ಟವಾಗಿ ಹೇಳಿದ ಮೇಲೆ ಯೋಗಿನ್ಮ ಇನ್ನೇನು ತಾನೆ ಮಾಡಿಯಾಳು. ತುಂಬಾ ದುಃಖದಿಂದ ಬಂದು ಸ್ವಾಮಿ ಶಾರದಾನಂದರಿಗೆ ನಡೆದ ಸಂಗತಿಯನ್ನೆಲ್ಲ ತಿಳಿಸಿದಳು. ಇದನ್ನು ಕೇಳಿ ಅವರು ಹತಾಶರಾಗಿ ನಿಡುಸುಯ್ದು, ಹಾಗಾದರೆ ಇನ್ನು ನಾವು ಮಾತೆಯವರನ್ನು ಉಳಿಸಿಕೊಳ್ಳುವಂತಿಲ್ಲ. ಅವರು ರಾಧೆಯಿಂದ ತಮ್ಮ ಮನಸ್ಸನ್ನು ಹಿಂದೆಳೆದುಕೊಂಡರು ಎಂದ ಮೇಲೆ ಇನ್ನೂ ಆಸೆಯಿಲ್ಲ ಎಂದರು. ಆದರೂ ತಮ್ಮಿಂದ ಸಾಧ್ಯವಿರುವ ಪ್ರಯತ್ನವನ್ನೆಲ್ಲ ಮಾಡಿಬಿಡೋಣ ಎಂದು ಅಲ್ಲೇ ಬದಿಯಲ್ಲಿದ್ದ ಸರಳಾದೇವಿಯನ್ನು ಉದ್ದೇಶಿಸಿ, ನೀವೆಲ್ಲ ಸೇರಿ ಹೇಗಾದರೂ ಶ್ರೀಮಾತೆಯವರು ತಮ್ಮ ಮನಸ್ಸನ್ನು ಪುನಃ ರಾಧೆಯ ಮೇಲಿಡುವಂತೆ ಪ್ರಯತ್ನ ಮಾಡಿ ಎಂದರು. ಅದರಂತೆ ಸರಳಾದೇವಿಯೂ ಪ್ರಯತ್ನ ಮಾಡಿ ನೋಡಿದಳು. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಅವಳ ಉದ್ದೇಶವನ್ನು ಕಂಡುಕೊಂಡ ಶ್ರೀಮಾತೆ ಒಂದು ದಿನ ಅವಳ ಹತ್ತಿರ, ನೋಡು, ನಾನು ಯಾವ ಮನಸ್ಸನ್ನು ಬಿಡಿಸಿಕೊಂಡಿದ್ದೇನೆಯೋ ಅದನ್ನು ಪುನಃ ಅಂಟಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಖಂಡಿತವಾಗಿ ತಿಳಿದುಕೋ ಎಂದು ತಾವಾಗಿಯೇ ಹೇಳಿಬಿಟ್ಟರು. ದಿನ ಕಳೆದಂತೆಲ್ಲ ಅವರ ಈ ದೃಢ ನಿರ್ಧಾರ ಇನ್ನೂ ಸ್ಪಷ್ಟತರವಾಗಿ ವ್ಯಕ್ತವಾಗುತ್ತಾ ಬಂದಿತು. ಇದನ್ನು ಕಂಡು ಭಕ್ತಾದಿಗಳೆಲ್ಲ ಅತೀವ ದುಃಖಿತರಾದರು. ರಾಧೆ ಮೊದಲಾದವರನ್ನೆಲ್ಲ ಊರಿಗೆ ಕಳಿಸಿಕೊಡುವಂತೆ ಶ್ರೀಮಾತೆಯವರು ಹೇಳಿ ಕೆಲ ದಿನಗಳಾಗಿದ್ದರೂ ಹಾಗೆ ಮಾಡಲು ಯಾರಿಗೂ ಮನಸ್ಸಿರಲಿಲ್ಲ. ಅವರುಗಳು ಹೋಗದಿರುವುದನ್ನು ಕಂಡು ಶ್ರೀಮಾತೆಯವರು ವರದ ಬ್ರಹ್ಮಚಾರಿಗಳನ್ನು ಕರೆದು, ರಾಧಿ, ನಳಿನಿ ಇವರೆಲ್ಲ ಆ ದಿನ ಹರಿಯ ಜೊತೆಗೆ ಊರಿಗೆ ಯಾಕೆ ಹೋಗಲಿಲ್ಲ? ಹೋಗು, ನೀನು ಅವರನ್ನೆಲ್ಲ ಕರೆದುಕೊಂಡು ಹೋಗಿ ಬಿಟ್ಟು ಬಾ ಎಂದರು. ಬ್ರಹ್ಮಚಾರಿಗಳು ಬಂದು ಇದನ್ನು ತಿಳಿಸಿದ ಮೇಲೂ ಸ್ವಾಮಿ ಶಾರದಾನಂದರು ರಾಧಿಯನ್ನು ತಕ್ಷಣ ಊರಿಗೆ ಕಳಿಸಿಕೊಡಲು ಮನಸ್ಸು ಮಾಡಲಿಲ್ಲ. ಇನ್ನೂ ಒಂದೆರಡು ದಿನ ಕಾದು ನೋಡೋಣವೆಂಬ ಭಾವನೆ ಅವರದು. ಭಕ್ತಾದಿಗಳಿಗಂತೂ ಶ್ರೀಮಾತೆಯವರ ವ್ಯವಹಾರವೇ ಅರ್ಥವಾಗದಾಗಿತ್ತು. ಇದೇನು ವಿಚಿತ್ರ! ಶ್ರೀಮಾತೆಯವರಿಗೆ ರಾಧಿ ಎಂದರೆ ಪ್ರಾಣ. ಒಂದು ದಿನವೂ ಅವಳನ್ನು ಬಿಟ್ಟಿರಲಾರರು ಅವರು. ಈಗ ಇಂಥ ಕಾಯಿಲೆಯ ಸಮಯದಲ್ಲಿ ಅವಳನ್ನು ಜಯರಾಂಬಾಟಿಗೆ ಕಳಿಸುವಂತೆ ಹೇಳುತ್ತಿದ್ದಾರಲ್ಲ ಎಂದು ಕಕ್ಕಾಬಿಕ್ಕಿಯಾದರು. ಆದರೆ ಕೆಲ ದಿನಗಳಲ್ಲೇ ಶ್ರೀಮಾತೆಯವರ ಅವಿಚಲ ಮನೋಭಾವವನ್ನು ಕಾಣುತ್ತಾ ಬಂದಂತೆ ಯಾರಿಗೂ ಆ ವಿಷಯದಲ್ಲಿ ಇನ್ನೂ ಸಂಶಯ ಉಳಿಯಲಿಲ್ಲ. ನಳಿನಿಯಂತೂ ಶ್ರೀಮಾತೆಯವರ ಹತ್ತಿರ ಹೋಗುವ ಧೈರ್ಯವನ್ನೇ ಕಳೆದುಕೊಂಡಳು. ಅವರ ಉದಾಸೀನ ಭಾವವನ್ನು ಕಂಡು ಮಾಕು ಮರ್ಮಾಹತಳಾಗಿ ಸುಮ್ಮನೆ ಕಣ್ಣೀರ ಕೋಡಿ ಹರಿಸುತ್ತಾ ಕುಳಿತು ಬಿಟ್ಟಿದ್ದಳು. ಕೊನೆಗೆ ನಳಿನಿ ಹತಾಶಳಾಗಿ, ಸರಿ, ನಾವೆಲ್ಲ ಇಲ್ಲಿರುವುದು ಸೋದರತ್ತಿಗೆ ಸಹ್ಯವಾಗದಿದ್ದರೆ ನಾವು ಹೊರಟು ಹೋಗುತ್ತೇವೆ. ಆದರೆ ಅಲ್ಲಿ ಹಳ್ಳಿಯ ಜನ ಏನು ತಿಳಿದುಕೊಂಡಾರು ನೋಡಿದಿರಾ? ಶ್ರೀಮಾತೆಯವರು ತೀವ್ರವಾದ ಕಾಯಿಲೆಯಿಂದ ನರಳುತ್ತಿದ್ದಾರೆ. ಈ ಸಮಯದಲ್ಲಿ ಇವರೆಲ್ಲ ಬಿಟ್ಟು ಹೊರಟು ಬಂದಿದ್ದಾರೆ ಅಂತ ಅವರುಗಳು ಅನ್ನುತ್ತಾರೆ ಎಂದಳು. ಇದನ್ನೆಲ್ಲ ಕೇಳಿ ಸ್ವತಃ ಶಾರದಾನಂದರೇ ಕೊನೆಯ ಪ್ರಯತ್ನ ಮಾಡಿ ನೋಡಲು ಶ್ರೀಮಾತೆಯವರ ಬಳಿಗೆ ಹೋಗಿ, ಅಮ್ಮ, ನೀವೀಗ ಇಷ್ಟೊಂದು ಕಾಯಿಲೆಯಲ್ಲಿರುವಾಗ ನಿಮ್ಮನ್ನು ಬಿಟ್ಟು ಹೊರಟು ಹೋಗುವುದಕ್ಕೆ ಅವರು ಹಿಂಜರಿಯುತ್ತಿದ್ದಾರೆ. ನಿಮಗೆ ಸ್ವಲ್ಪ ಆರೋಗ್ಯವಾದರೆ ಸಮಾಧಾನದಿಂದ ಹೋಗುತ್ತಾರೆ ಎಂದು ಅಹವಾಲು ಸಲ್ಲಿಸಿದರು. ಸ್ವಾಮಿಗಳ ಮಾತಿನ ಧಾಟಿ ತುಂಬ ಯುಕ್ತಿಯುಕ್ತವಾಗಿತ್ತು. ಅವರ ಮಾತಿಗೆ ಬೆಲೆ ಕೊಟ್ಟು ಶ್ರೀಮಾತೆಯವರೆಂದರು, ಅವರನ್ನೆಲ್ಲ ಕಳಿಸಿಬಿಟ್ಟಿದ್ದರೆ ಚೆನ್ನಾಗಿತ್ತು. ಸರಿ, ಒಂದು ವೇಳೆ ಅವರೆಲ್ಲ ಇಲ್ಲೇ ಇರುವುದಾದರೆ ಅವರು ಯಾರೂ ನನ್ನ ಮುಂದೆ ಸುಳಿಯದಂತೆ ನೋಡಿಕೋ. ನನಗಿನ್ನೂ ಅವರ ನೆರಳನ್ನು ನೋಡುವುದಕ್ಕೂ ಇಷ್ಟವಿಲ್ಲ. ಶ್ರೀಮಾತೆಯವರು ತಾವೇ ಹೊದ್ದಿದ್ದ ಮಾಯೆಯ ಮುಸುಕನ್ನು ಈಗ ಕಿತ್ತೊಗೆಯುತ್ತಿದ್ದಾರೆ. ಮಾತಿನಲ್ಲಿ ಮಾತ್ರವಲ್ಲ, ಅವರ ಪ್ರತಿಯೊಂದು ನಡವಳಿಕೆಯಲ್ಲೂ ಕೂಡ ತೀವ್ರ ವೈರಾಗ್ಯವೇ ಎದ್ದು ಕಾಣುತ್ತಿದೆ. ಅವರು ದೇಹತ್ಯಾಗ ಮಾಡುವ ಮುನ್ನ ಕೊನೆಯ 10 ದಿನ ಅವರನ್ನು ನೆಲದ ಮೇಲೆ ಹಾಸಿಗೆ ಹಾಸಿ ಮಲಗಿಸಲಾಗುತ್ತಿತ್ತು. ಒಂದು ಮಧ್ಯಾಹ್ನ ಅವರು
ಪರಿಚರ್ಯ ನೋಡಿಕೊಳ್ಳುತ್ತಿದ್ದ ಸರಳಾದೇವಿ ಊಟ ಮಾಡಲು ಹೋಗಿದ್ದಳು. ಆಗ ವರದ ಬ್ರಹ್ಮಚಾರಿಗಳು ಅವರ ಪಾದಗಳನ್ನು ಮೆಲ್ಲನೆ ಒತ್ತುತ್ತಾ ಕುಳಿತಿದ್ದರು. ಪಕ್ಕದ ಕೋಣೆಯಲ್ಲಿ ರಾಧಿ ಮಲಗಿಕೊಂಡಿದ್ದಳು. ಅವಳ ಮಗು ಬನು ನಿದ್ರೆಯಿಂದ ಎಚ್ಚೆತ್ತು ಅಂಬೆಗಾಲಿಡುತ್ತಾ ಬಂದು ಹಿಂದಿನ ಅಭ್ಯಾಸದಂತೆ ಶ್ರೀಮಾತೆಯವರ ಎದೆಯ ಮೇಲೇರುವ ಪ್ರಯತ್ನ ಮಾಡಿತು. ಆದರೆ ಶ್ರೀಮಾತೆಯವರು ಹಿಂದಿನಂತೆ ಮಮತೆ ತೋರದೆ ಮಗುವನ್ನುದ್ದೇಶಿಸಿ, ಈಗ ನಾನು ನಿಮ್ಮೆಲ್ಲರ ಮೋಹದಿಂದ ಬಿಡಿಸಿಕೊಂಡಿದ್ದೇನೆ. ಹೋಗು ಹೋಗು, ಇನ್ನು ನೀನು ನನ್ನ ಮನಸ್ಸನ್ನು ಗೆಲ್ಲಲಾರೆ ಎಂದು ಬಿಟ್ಟರು. ಬಳಿಕ ಬ್ರಹ್ಮಚಾರಿಗಳಿಗೆ, ಮಗುವನ್ನು ಎತ್ತಿಕೊಂಡು ಹೋಗಿ ಆ ಕಡೆ ಬಿಟ್ಟು ಬಾರಪ್ಪ, ಇದೆಲ್ಲ ಇನ್ನು ನನಗೆ ಒಗ್ಗುವುದಿಲ್ಲ ಎಂದರು. ಬ್ರಹ್ಮಚಾರಿಗಳು ಆ ಮಗುವನ್ನು ಅದರ ಅಜ್ಜಿ ಸುರಬಾಲಿಯ ಹತ್ತಿರ ಬಿಟ್ಟು ಬಂದರು. ಶ್ರೀಮಾತೆಯವರ ನಿರ್ದಾಕ್ಷಿಣ್ಯದ ವರ್ತನೆಯನ್ನು ಕಂಡು ಅವರ ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ಖಿನ್ನತೆ ಕವಿಯಿತು. ಮತ್ತೊಂದು ದಿನ ರಾಧಿ ತಮ್ಮ ಕೋಣೆಗೆ ಬಂದಾಗ ಶ್ರೀಮಾತೆಯವರು ಮತ್ತೂ ಸ್ಪಷ್ಟವಾಗಿ ತಿಳಿಸಿದರು. ನನ್ನನ್ನು ಕಂಬಕ್ಕೆ ಕಟ್ಟಿದ್ದ ಹಗ್ಗದಿಂದ ನಾನೀಗ ಬಿಡಿಸಿಕೊಂಡಿದ್ದೇನೆ. ನೀನಿನ್ನೇನು ಮಾಡಬಲ್ಲೆ ನನಗೆ? ನಾನೇನು ಕೇವಲ ಮನುಷ್ಯಳು ಅಂತ ತಿಳಿದುಕೊಂಡಿದ್ದೀಯಾ? ಇದೇ ಅವರು ರಾಧಿಯೊಂದಿಗೆ ಆಡಿದ ಕೊನೆಯ ಮಾತು. ಆದರೆ ಅವರು ಇದ್ದಕ್ಕಿದ್ದಂತೆ ಹೀಗೆ ಹೇಳಿದಾಗ ಆಕೆಗೆ ಆ ಮಾತಿನ ಅರ್ಥವಾಗಲಿಲ್ಲ. ಶ್ರೀಮಾತೆಯವರು ಕೂಡ ಅದು ಅವಳಿಗೆ ಅರ್ಥವಾಗುವ ಅವಕಾಶವನ್ನೂ ಕೊಡಲಿಲ್ಲ. ಆದರೆ ಆ ಮಾತು ನಮಗೆ ಕಟುವಾಗಿ ಕಾಣಬಹುದಾದರೂ ಅದರಲ್ಲಿ ಕೋಪವಾಗಲಿ ತಿರಸ್ಕಾರವಾಗಲಿ ಇರಲಿಲ್ಲ. ಅವರು ತಮ್ಮ ನಿಜ ಸ್ವರೂಪವನ್ನು ಸ್ವಲ್ಪ ವ್ಯಕ್ತಪಡಿಸಿದ ಸಂದರ್ಭ ಅದಾಗಿತ್ತು ಅಷ್ಟೇ.